Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. 10ರಿಂದ 12 ಜನ ಮಂತ್ರಿಗಳು ಕಣಕ್ಕಿಳಿತೀವಿ ಅಂದ್ರು ಯಾರು ಕೂಡ ಕಣಕ್ಕಿಳಿಲ್ಲ. ವಯನಾಡು ಮತ್ತು ರಾಯಬರೇಲಿ ಎರಡೂ ಕಡೆಗೆ ರಾಹುಲ್ ಗಾಂಧಿ ಮುನ್ನಡೆ. ಕಳೆದ ಬಾರಿ ಅಮೇಠಿಯಿಂದ ಸ್ಪರ್ಧೆ ಮಾಡಿದಂತ ರಾಹುಲ್ ಗಾಂಧಿ ಅವರಿಗೆ ಸ್ಮೃತಿ ಇರಾನಿ ಅವರು ಸೋಲಿನ ರುಚಿಯನ್ನ ತೋರಿಸಿದ್ರು. ಈ ಕಾರಣಕ್ಕಾಗಿನೇ ಅವರು ಅದೇ ಸಂದರ್ಭದಲ್ಲಿ ವಯನಾಡಿಂದನೂ ಸ್ಪರ್ಧೆ ಮಾಡಿದ್ರು. ನಮ್ಮ ಕರ್ನಾಟಕದ ಪಕ್ಕ ಇರುವಂತಹ ವಯನಾಡ್, ಕೇರಳಕ್ಕೆ ಸಂಬಂಧಪಟ್ಟಾಗಿನ ವಯನಾಡ್ನಲ್ಲಿ 4 ಲಕ್ಷಕ್ಕೂ ಅಧಿಕ ಮತಗಳ ಮುನ್ನಡೆಯಲ್ಲಿ ಅವರು ಗೆದ್ದಿದ್ರು. ಈ ಬಾರಿ ವಯನಾಡು ಜೊತೆಗೆ ಕೊನೆ ಹಂತದಲ್ಲಿ ರಾಯಬರೇಲಿಯಿಂದ ಅವರು ಕಂಟೆಸ್ಟ್ ಮಾಡಿದಂಥದ್ದು. ಒಂದಂತಲ್ಲಿ ಅವರು ಪಲಾಯನ ಮಾಡ್ಬಿಟ್ರು, ಓಡ್ಬಿಟ್ರು, ಈ ತರದೆಲ್ಲ ಟೀಕೆಗಳು ಕೂಡ ವ್ಯಕ್ತ ಆಯ್ತು. ಬಟ್ ಅವರನ್ನ ಇಲ್ಲ, ಅದನ್ನು ಸ್ಪೋರ್ಟಿವ್ ಆಗಿ ತೆಗೆದುಕೊಂಡ್ರು. ಇದು ನಮ್ಮ ಗಾಂಧಿ ಕುಟುಂಬದ ಭದ್ರಾ ನೆಲೆ, ಆ ಕಾರಣಕ್ಕಾಗಿ ನಾನು ರಾಯಬರೇಲಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಪ್ರಿಯಾಂಕಾ my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಗಾಂಧಿ ಕೂಡ ಅದನ್ನ ಅವರು ಅಷ್ಟೇ ಚೆನ್ನಾಗಿ ಡಿಪೆಂಡ್ ಮಾಡ್ಕೊಂಡ್ರು. ಅದೇನೇ ಇರಲಿ, ಎರಡು ಕಡೆನೂ ಮುನ್ನಡೆ ಇದ್ದಾರೆ ಅನ್ನೋದು. ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆ. ಯಾರು? ಪ್ರಿಯಾಂಕಾ ಜಾರಕಿಹೊಳಿ 1300 ಮತಗಳಿಂದ ಅವರು ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧವಾಗಿ ಅವರು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಈ ಬಾರಿ 2ನೇ ಬಾರಿಗೆ ಅವರು ಮರು ಆಯ್ಕೆಯನ್ನ ಬಯಸಿ ಕಂಟೆಸ್ಟ್ ಮಾಡಿರುವಂತದ್ದು. ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆ. ಅವರಿಗೆ ಅಲ್ಲಿ ಬಹುಶಃ ಲಕ್ಷ್ಮಣ ಸವದಿ ಫ್ಯಾಕ್ಟರ್ ವರ್ಕೌಟ್ ಆಗ್ಬೋದು ಅನ್ನುವಂತ ನಿರೀಕ್ಷೆ ಇದೆ. ಅದಾದ ನಂತರ ಅಲ್ಲಿ ಇವ್ರ ಕಡೆಗೆ ರಮೇಶ್ ಕತ್ತಿ ಸೇರಿದಾಗೆ ಉಳಿದಂತವ್ರು ಬಿಜೆಪಿ ಅವರು ಅಷ್ಟು ಚೆನ್ನಾಗಿ ಪ್ರಚಾರ ಮಾಡಿಲ್ಲ ಅನ್ನುವಂಥದ್ದು ವಿಶ್ಲೇಷಣೆಯಲ್ಲಿತ್ತು. ಗೊತ್ತಿಲ್ಲ ಏನೇನಾಗುತ್ತೆ ಅಂತ. ಇದೆಲ್ಲ ಆರಂಭಿಕ ಮುನ್ನಡೆ ಅಷ್ಟೇ. ಮುಂದಿನ ಹಂತದಲ್ಲಿ ಇದು ಬಹಳ ವ್ಯತ್ಯಾಸ ಆಗೋದಕ್ಕಿದೆ. ಬ್ರಿಜೇಶ್ ಚೌಟ 180 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಒಬ್ಬ ನಿವೃತ್ತ ಮಾಜಿ ಸೇನಾಧಿಕಾರಿ ವರ್ಸಸ್ ಲಾಯರ್ ಅನ್ನೋ ರೀತಿಯಾಗಿ ಅಲ್ಲಿ ಬಿಂಬಿತ ಆಗ್ತಾ ಇತ್ತು. ವಿದಿಶಾದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಮುನ್ನಡೆಯನ್ನ ಸಾಧಿಸಿದ್ದಾರೆ. ವಿದಿಶಾದಲ್ಲಿ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಈ ಬಾರಿ ಮತ್ತೆ ಲೋಕಸಭಾ ಅಖಾಡಕ್ಕೆ ಇಳಿದಿದ್ದಾರೆ. 2005ರ ತನಕ ಅವರು ಸ್ಪರ್ಧೆ ಮಾಡಿದಂತ ಅದೇ ವಿದಿಶಾ ಕ್ಷೇತ್ರದಿಂದ ಅವರೀಗ ಮತ್ತೆ ಸ್ಪರ್ಧೆಗೆ ಇಳಿದಿರುವಂತದ್ದು. ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ವಿದಿಶಾದಿಂದ ಸ್ಪರ್ಧೆ ಮಾಡಿದಂತವರು. ವಿದಿಶಾ ಆ ಕಾರಣಕ್ಕಾಗಿ ಇಡೀ ದೇಶದ ಗಮನವನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಸೆಳಿತಾ ಇತ್ತು. ಹಾಸನಕ್ಕೆ ಸಂಬಂಧಪಟ್ಟಂಗೆ ಅಗೈನ್ ಬೇರೆನೆ ಕತೆ. ಅಲ್ಲಿ ಇನ್ನೂ ಕೂಡ ಅಂಚೆ ಮತ ಎಣಿಕೆ ಶುರುವಾಗಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕೆ ವಿಳಂಬ ಆಗಿದೆ ಏನು ಅನ್ನುವಂಥದ್ದು ಗೊತ್ತಾಗಬೇಕಾಗಿರುವಂತಹ ಸಂಗತಿ. ರಾಜ್ಯದ ಮಂದಿ, ದೇಶದ ಮಂದಿ ಹಾಸನದಲ್ಲಿ ಏನಾಗುತ್ತೆ ಅಂತ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಾ. ಸ್ವಲ್ಪ ಸಮಾಧಾನ ಇರಲಿ, ಯಾಕಂತಂದ್ರೆ ಇನ್ನೂ ಮತ ಎಣಿಕೆ ಶುರುವಾಗಿಲ್ಲ. ಹಾಸನ, ಮಂಡ್ಯ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಬಹಳ ಗಮನ ಸೆಳೆದಿರುವಂತಹ ಕ್ಷೇತ್ರಗಳು ಈ ಕಡೆ ಭಾಗದಲ್ಲಿ. ಹೌದು. ಅಮೇಥಿನಲ್ಲಿ ಸ್ಮೃತಿ ಇರಾನಿ ಮುನ್ನಡೆ. ಕಳೆದ ಬಾರಿ ಅವರು ಸೋಲಿನ ರುಚಿಯನ್ನು ತೋರಿಸಿದರು ರಾಹುಲ್ ಗಾಂಧಿ ಅವರಿಗೆ. ಈ ಬಾರಿ ಅವರು ಕ್ಷೇತ್ರವನ್ನೇ ಬದಲಾಯಿಸಿದರು. ತಾಯಿಯ ಕ್ಷೇತ್ರಕ್ಕೆ ಹೋಗಿ ನಿಂತರು. ಕೊಪ್ಪಳದಲ್ಲಿ ಬಿಜೆಪಿ ಅಭ್ಯರ್ಥಿ ಮುನ್ನಡೆ. ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಕ್ಯಾವಟೂರ್ ಮುನ್ನಡೆಯನ್ನು ಕಾಣ್ತಾ ಇದ್ದಾರೆ. ಆರಂಭಿಕ ಮುನ್ನಡೆ. ಕೈ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಹಿನ್ನಡೆಯನ್ನು ನೋಡ್ತಾ ಇದ್ದಾರೆ. ಇದು ಆರಂಭಿಕ ಹಿನ್ನಡೆ ಮಾತ್ರ. ಕೊಪ್ಪಳದಲ್ಲಿ ಒಂದು ಲೆಕ್ಕದಲ್ಲಿ ಬಿಜೆಪಿಗೆ ಸಂಕಷ್ಟ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಗೊತ್ತಿಲ್ಲ ಏನೇನು ಇರುತ್ತೋ ಏನೋ ಅಂತ. ಯಾಕಂದ್ರೆ ಕರಡಿ ಸಂಘಟನೆಯವರು ಸರಿಯಾದ ರೀತಿಯಲ್ಲಿ ಇವರು ಹ್ಯಾಂಡಲ್ ಮಾಡಲಿಲ್ಲ ಬಿಜೆಪಿ ನಾಯಕರು ಅನ್ನುವಂಥ ಮಾತಿದೆ. ಹಿಂಗಾದ್ರೆ ಅವರು ಈ ಪಕ್ಷವನ್ನೇ ತೊರೆದು ಬಿಟ್ರು ಅನ್ನುವಂಥದ್ದು ಅಲ್ಲೂ ಕೂಡ ಅವ್ರಿಗೆ ನಿರಾಶೆ ಆಗಿದೆ. ಪ್ರಶ್ನೆ ಬೇರೆ. ಯಾಕಂದ್ರೆ ಈ ಬಸವರಾಜ್ ಹಿಟ್ನಾಳ್ ಇದಾರಲ್ಲ, ಅವ್ರನ್ನ ಆರಂಭದಿಂದ ಇವರು ದ್ವೇಷ ಮಾಡ್ಕೊಂಡ್ ಬಂದಿರುವಂತವ್ರು, ಅವ್ರ ವಿರುದ್ಧ ಹೋರಾಡ್ಕೊಂಡ್ ಬಂದಿರುವಂತವ್ರು. ಅವರು ಅವ್ರ ಮಕ್ಕಳಿಬ್ರು ಕೂಡ, ರಾಘವೇಂದ್ರ ಹಿಟ್ನಾಳ್ ಕೂಡ ಅಲ್ಲಿ MLA. ಈಗ ಮತ್ತೆ ಅವರು ಹಿಟ್ನಾಳ್ ಫ್ಯಾಮಿಲಿಯನ್ನು ಎದುರಿಸಬೇಕು, ಅದು ಸಾಧ್ಯನಾ? ರಾಜಶೇಖರ್ ಹಿಟ್ನಾಳ್ ಆರಂಭಿಕ ಹಿನ್ನಡೆಯನ್ನು ನೋಡ್ತಾ ಇದ್ದಾರೆ. ಬಸವರಾಜ್ ಕ್ಯಾವಟೂರ್ ಅಂಚೆ ಮತಗಳಲ್ಲಿ ಮುನ್ನಡೆಯನ್ನ ಕಾಣ್ತಾ ಇದ್ದಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.